ಒಂದು ವಿನಂತಿ. ಈಗ ಇದೇ ಬಚ್ಚಾಪುರದ ಗ್ರಾಮದ ಸರ್ವೆ ನಂಬರು ಎಷ್ಟು ಮಾತು 9/1 ಪರ್ಸನಹಳ್ಳಿದು ಆಲ್ರೆಡಿ OS ದೇವನಹಳ್ಳಿ ಸಿವಿಲ್ ಕೋರ್ಟ್ನ ನಡೀತಾ ಇದೆ. ಸಿವಿಲ್ ಕೋರ್ಟ್ನಾಗ ಸ್ಟೇನೂ ಇದೆ. ಅದರ ಮೇಲೆ ಸ್ಟೇ ತಕೊಂಡು ತಹಸೀಲ್ದಾರ್ ಗಮನಕ್ಕೂ ತಗೊಂಬಂದು ಈ ಭೂಮಿಗೆ ಹೋಗಿ ಅರ್ಜಿ ಕೊಟ್ಟವ್ರೆ, ಏನೋ ತಕರಾರು ಅರ್ಜಿ ಕೊಟ್ಟವ್ರೆ. ಆ ಅರ್ಜಿನೂ ತಕೊಂಡು ನಮ್ಗೆ ಅಕ್ನಾಲೇಜ್ಮೆಂಟು ಕೂಡ ಕೊಟ್ಟವ್ರೆ. ಅಕ್ನಾಲೇಜ್ಮೆಂಟ್ ಕೊಟ್ಟು 3 ದಿವಸಕ್ಕೆ ಚೇಂಜ್ ಆಫ್ ಡಾಕ್ಯುಮೆಂಟ್ ಆಗಿದೆ. RTC ಒಳಗೆ ಕಾಲಮ್ ನಂಬರ್ 11ನಾಗ ಇವ್ರ ಹೆಸರು ತೆಗೆದು ಬೇರೆಯವ್ರ ಹೆಸರು ಬಂದದ್ದು. ಯಾವ ಬೇಸಿಕ್ನಾಗ ಬಂತು ಅದು ನಮ್ಗೆ ಮಾಹಿತಿ ಇಲ್ಲ. ಈಗ ನಾವು ತಹಸೀಲ್ದಾರ್ಗೂ ಅವಾಗ DC ಅವ್ರಿಗೂ ಅವ್ರ ಗಮನಕ್ಕೂ ತಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, FSL ರಿಪೋರ್ಟ್ ಕೇಳಿದ್ದೀವಿ. ಅವರು ಇವತ್ತೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನ ಮುಂದೆ ಕಾದು ನೋಡೋಣ. ಇದರಿಂದ ನಾವು ಬಚ್ಚಾಪುರ, ಪರ್ಸನಹಳ್ಳಿ, ಸಣ್ಣ ಅಮಾನಿಕೆರೆ ಈ 3 ಗ್ರಾಮದ್ದು ನಾವು ಇಟ್ಕೊಂಡಿದ್ದೀವಿ. ಕರ್ನಾಟಕ ರೈತ ಸಂಘ ಇಳ್ದಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ರೈತ ಸಂಘದವ್ರು ಬಿಡೋದೇ ಇಲ್ಲ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಜನ ರಕ್ಷಣೆ ಕೊಡ್ತೀವಿ ನಾವು ರೈತರಿಗೆ. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಜಣ್ಣ, ತರಬನಹಳ್ಳಿ, ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು, ಹಸಿರು ಸೇನೆ. ಈ ಪರ್ಸನಹಳ್ಳಿ ಪಕ್ಕದಲ್ಲಿರುವಂತ ಕೂಗಳತೆ ದೂರದಲ್ಲಿರುವಂತ ಪರ್ಸನಹಳ್ಳಿಯಲ್ಲಿ ಇರುವಂತ ಭೂಮಾಫಿಗಳು ಇವ್ರೇನ್ ಹೇಳ್ತಾರೆ, ಶಿವಕುಮಾರ್ ಮತ್ತೆ ಗುರುದೇವು ಮತ್ತೆ ಅವರ ಅಣ್ಣ ತಮ್ಮಂದಿರಾಗಿರ್ಬೋದು. ನಿಮ್ ಜಮೀನ್ ಯಾರ ಹೆಸರಲ್ಲಿ ಮಾಡಿರೋದಪ್ಪ? ಭೈರಪ್ಪ ನಂಜಪ್ಪ ಆಗಿರ್ಬೋದು, ನಾಗರಾಜಪ್ಪ ಆಗಿರ್ಬೋದು. ಇವರೆಲ್ಲ ಬೇನಾಮಿ ಹೆಸರಲ್ಲಿ ಮಾಡಿ ಒಬ್ಬ ಬಂಡವಾಳಶಾಹಿ ಇವ್ರಿಗೆಲ್ಲ ಬಂಡವಾಳ ಹಾಕಿ ಇವ್ರ ಮುಖಾಂತರ ಮಾಡಿಸ್ಕೊಂಡು ಇವ್ರ ಹೆಸರು ಕುತ್ಕೊಂಡಿದ ತಕ್ಷಣ ಬೇರೆ ಒಬ್ಬ ದೊಡ್ಡ ಭೂಮಾಫಿ ಅವ್ರ ಕೈಗೆ ಸೇರ್ತಾ ಇದೆ ಈ ಜಮೀನೆಲ್ಲಾನು. ಬಿಲ್ಡರ್ಗೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದೇ ಏರ್ಪೋರ್ಟ್. ಇಲ್ಲಿರೋಂಥ ಏರ್ಪೋರ್ಟ್ ಕೂಗಳತೆ ದೂರದಲ್ಲಿ ನಾವು ಬದುಕುಗಳನ್ನ ಕಟ್ಕೊಂಡಿರ್ತೀರಿ. ಹೌದು, ದಯಮಾಡಿ ಧಾನ್ಯ ಕಾನೂನು ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ಇಲ್ಲ ಕಂದಾಯ ಸಚಿವರು ಇರ್ಬೋದು, ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ KH ಮುನಿಯಪ್ಪನವ್ರು ಇರ್ಬೋದು, ಇವ್ರಿಗೆಲ್ಲರೂ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಆಶಯ ಭಾವನೆಯಿಂದ ಇವತ್ತಿಂದ ನಮ್ಮ ಈ ಹೋರಾಟನ ಯಾವ ಶಾಂತಿಯುತವಾಗಿ ಮಾಡ್ತಾ ಇರ್ತೀರಿ. ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ತೀರಿ. ಇದನ್ನೆಲ್ಲ ಸರ್ಕಾರ ಕಣ್ಣೆತ್ತಿ ನೋಡ್ಕೊಂಡು ಇರಬಾರ್ದು. ನಿಜವಾಗ್ಲೂ ನಾವು ರೈತರಾಗಿದ್ರೆ, ನಿಜವಾಗ್ಲೂ ನಮ್ಮ ಜಮೀನಾಗಿದ್ರೆ ನಮ್ಗೆ ಉಳಿಸ್ಕೊಡಿ. ಶಿವಕುಮಾರ್, ಬಸವರಾಜ್ ಅವರು ಗೌಡ್ರು ಅಂತಾರೆ ಅವ್ರನ್ನ. ಪರ್ಸನಹಳ್ಳಿಯಲ್ಲಿ ಅವ್ರು ಗೌಡ್ರು ಅಂತಾರೆ. ಅವರು ಎಲ್ಲ ಏನು 16 ಎಕರೆ ಜಮೀನ್ದಾರ್ ಅವರು. ಎಲ್ಲರಪ್ಪ ಆಗಿದೆ ಅವ್ರಿಗೇನೆ. ಇಲ್ಲಿರೋರು 10 ಗುಂಟೆ ಇರೋರು ಜಮೀನ್ದಾರ. ಅವ್ರ ಜಮೀನ್ದಾರಕ್ಕೆ ಎಲ್ಲರಪ್ಪ ಅವರಲ್ಲಿ ಇದ್ಕೊಂಡು ಇವರಲ್ಲಿ ಏನ್ ಸಂಬಂಧ? ಮೂರೇ ಅಲ್ಲ ಅವ್ರದ್ದು, ಅವ್ರದ್ದು ಶಿವಕುಮಾರ್, ಬಸವರಾಜ್. ನಾವು ಹೋಗಿ ಕೇಳಿದಾಗ ಧಮ್ಕಿನೂ ಆಗ್ತಾ ಇದ್ದಾರೆ ನಮ್ಗೆ.